ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಸಿರ್ಸಿಯಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂತ ಒಂದು ವ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಒಂದು 15 ಡೇಸ್ ಆಯ್ತು, ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಬೆಳಗ್ಗೆ ನಾವು 8 ಗಂಟೆಗೆ ಹೊರಟಿದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಎಲ್ಲಿ ಹೋಗೋಣ ಅಂತ ನೋಡ್ಬಿಟ್ಟು ಸಿರ್ಸಿಯಲ್ಲಿರುವಂತ ಮಧುವನಕ್ಕೆ ನಾವು ಬ್ರೇಕ್ಫಾಸ್ಟ್ಗೆ ಹೇಳ್ಕೊಂಡು ಬಂದಿದ್ದೀವಿ. ಬೆಂಗಳೂರಿಗೆ ನಾವು ಯಾಕೆ ಹೋಗ್ತಾ ಇದೀವಿ ಹೇಳೋದನ್ನ ನಾನು ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮಸಾಲೆ ದೋಸೆ, ಉಪ್ಪಿಟ್ಟು, ಮತ್ತೆ ಬನ್ಸ್ ಬಾಜಿ, ಮತ್ತೆ ಪೂರಿ ಬಾಜಿ ಎಲ್ಲ ತಗೊಂಡ್ವಿ. ಮತ್ತೆ ಬೇರೆ ಕಡೆ ಎಲ್ಲ ಹೋಗೋದಕ್ಕೆ ಟೈಮ್ ಆಗುತ್ತೆ. ಸೊ ಆನ್ ದಿ ವೇದಲ್ಲಿ ನಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಈಗ ನಾವು ಮಧುವನಕ್ಕೆ ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದೀವಿ. ಮತ್ತೆ ಇನ್ನು ಈಗಾಗಲೇ 8:30 ಬೇರೆ ಆಗ್ಬಿಟ್ಟಿತ್ತು. ಸೊ ನಮಗೆ ಸಾಯಂಕಾಲ 6 o'clockಗೆ ಲೂಲು ಮಾಲ್ನಲ್ಲಿ ಇರಲೇಬೇಕಾಗಿತ್ತು. ಅದು ಏಕೆ ಹೇಳೋದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಮತ್ತೆ ನೀವು ನೋಡ್ಬೋದು. ಸೊ ಈಗ ತುಂಬಾ ದಿನಗಳಿಂದ ಸಖತ್ ಮಳೆ ಆಗ್ತಾ ಇರೋದ್ರಿಂದ ನೋಡಿ ಎಲ್ಲ ರೋಡ್ ಎಲ್ಲ ಸಿಕ್ಕಾಪಟ್ಟೆ ಹಾಳಾಗಿದೆ ಫ್ರೆಂಡ್ಸ್, ಎಲ್ಲಾ ಕಡೆಗೂ. ಸೊ ಹೋಗೋದಕ್ಕೆ ಕೂಡ ಟೈಮ್ ಜಾಸ್ತಿ ಬೇಕಾಗತ್ತೆ. ಮತ್ತೆ ಎಲ್ಲಾ ಕಡೆಗೂ ನೀರು ಕೂಡ ತುಂಬಾ ತುಂಬಿಕೊಂಡಿದೆ. ರೋಡ್ ಎಲ್ಲ ಫುಲ್ ಹಾಳಾಗ್ಬಿಟ್ಟಿದೆ. ನಿಮ್ಗೆ ಇನ್ನು ಮುಂದೆ ಕೂಡ ತೋರಿಸ್ತೀನಿ ರೋಡು ಯಾವ ರೀತಿ ಹಾಳಾಗಿತ್ತು ಹೇಳೋದನ್ನ ಕೂಡ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು. ಸೊ ಸಿರ್ಸಿ ಟು ಬೆಂಗಳೂರು ಈಗ ಹೋಗೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಮತ್ತೆ ನಮ್ಗೆ ಈಗ ನೋಡಿ ನಾವು ಹೋಗ್ತಾ ಇದೀವಿ, ನೀವು ನೋಡ್ಬೋದು ಇಲ್ಲಿ. ಅಲ್ವಾ ಫ್ರೆಂಡ್ಸ್, ರೋಡ್ ಎಲ್ಲ ಯಾವ ರೀತಿ ಹಾಳಾಗಿದೆ ಹೇಳ್ಕೊಂಡು. ಸೊ ಅದಿಷ್ಟು ಪಾಸ್ ಆಗಿ ಬರೋಷ್ಟೊತ್ತಿಗೆ ನಮಗೆ ಸಾಕಾಯ್ತು. ಈಗ ನೋಡಿ ಪುಣೆ ಬೆಂಗಳೂರು ಹೈವೇಗೆ ನಾವು ಬಂದಿದ್ದೀವಿ. ಹಾಗೆ ನಾವಿಲ್ಲಿ ಗುರುಪ್ರಸಾದ್ ವೆಜ್ ಹೇಳುವಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಇತ್ತೀಚೆಗೆ ಆಗಿರುವಂಥ ಒಂದು ಹೋಟೆಲು, ಬೆಸ್ಟ್ ಹೋಟೆಲ್ ಇದು. ಸೊ ಇಲ್ಲಿ ನಾವು ಬರ್ತಾ ಇದ್ದೀವಿ. ಬೆಳಗ್ಗೆ ಮಧುವನದಲ್ಲಿ ಅಷ್ಟೊಂದು ಪಾಸ್ ಆಗಿರ್ಲಿಲ್ಲ. ಸೊ ಎಲ್ಲರೂ ಒಂದೊಂದು ಐಟಮ್ ಅನ್ನ ತಗೊಂಡು ಕೆಲವೊಬ್ರು ಅರ್ಧ ಬಿಟ್ವಿ, ಎಲ್ಲ ಮಾಡಿದ್ವಿ. ಹಾಗೆ ಇಲ್ಲಿ ರವಾ ಮಸಾಲೆ ದೋಸೆ ಮತ್ತೆ ಗುರುಪ್ರಸಾದ್ ಸ್ಪೆಷಲ್ ಮಸಾಲೆ ದೋಸೆನ ತಗೊಂಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಗುರುಪ್ರಸಾದ್ ಸ್ಪೆಷಲ್ ದೋಸೆ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆಂದ್ರೆ ದೋಸೆ ಮೇಲ್ಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ರೆಡ್ ಕಲರ್ ಆಲೂಗಡ್ಡೆ ಪಲ್ಯ, ಮತ್ತೆ ಅದ್ರ ಜೊತೆಗೆ ಏನೋ ಒಂದು ರೀತಿ ಕೆಂಪು ಚಟ್ನಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಫುಲ್ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಹಾಗೆ ಪುಡಿ ಇಡ್ಲಿ ಕೂಡ ತಗೊಂಡ್ವಿ. ಸೊ
ಇದನ್ನೆಲ್ಲ ಅಂದ್ರೆ ಒಬ್ಬೊಬ್ರು ಒಂದೊಂದು ಐಟಮ್ ಅನ್ನ ತಗೊಂಡು ಪುನಃ ಇದನ್ನು ಕೂಡ ಎಲ್ಲ ಟೇಸ್ಟ್ ಮಾಡಿದ್ವಿ. ಆಕ್ಚುಲಿ ಇಲ್ಲಿ ಕೆಲವೊಂದು ಅಂದ್ರೆ ಗುರುಪ್ರಸಾದ್ ಸ್ಪೆಷಲ್ ಮಸಾಲೆ ದೋಸೆ ಮತ್ತೆ ಪುಡಿ ಇಡ್ಲಿ ಎಲ್ಲ ತುಂಬಾ ಫೇಮಸ್ ಇದೆ, ತುಪ್ಪದ ದೋಸೆ ಇದೆಲ್ಲ. ಲಾಸ್ಟ್ ಟೈಮ್ ಬಂದಾಗ ಕೂಡ ತುಂಬಾ ಚೆನ್ನಾಗಿತ್ತು, ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದ್ವಿ. ಹಾಗೆ ಲಾಸ್ಟ್ ಅಲ್ಲಿ ಒಂದು ಜಾಮೂನ್ ತಗೊಂಡ್ವಿ, ಬಟ್ ಜಾಮೂನ್ ಒಂದ್ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್. ಹಾಗೆ ಈಗ ನಾವು ಪುನಃ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದೀವಿ. ಸೊ ನಾವು ಹಾಡು ಹಾಕೊಂಡು ಎಲ್ರು ನಾವು ಕಾರಲ್ಲೇ ಡಾನ್ಸ್ ಮಾಡ್ತಾ ಹಾಗೆ ಮಸಾಲಾ ಗೋಡಂಬಿ ಅಂತೂ ನಿಮ್ಗೆ ಗೊತ್ತೇ ಇದೆ, ಹಾಗೆ ಮಸಾಲಾ ಗೋಡಂಬಿ ಎಲ್ಲ ನಾವು ತಿಂತಾ ಬೆಂಗಳೂರಿನ ಲೂಲು ಮಾಲ್ ಹತ್ರ ಈಗ ಬಂದಿದ್ದೀವಿ. ಲೂಲು ಮಾಲ್ನಲ್ಲಿ ಆ್ಯಕ್ಚುಲಿ 6:30ಗೆ ರಾಜು ಅವರಿಗೆ ಇಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಮತ್ತೇನಂದರೆ ಫ್ರೆಂಡ್ಸ್ ತುಂಬ ಖುಷಿ ವಿಚಾರ ಅಂದರೆ ರಾಜು ಅವರು ಬರೆದಿರುವಂಥ ಫಿಲ್ಮು ವಿದ್ಯಾರ್ಥಿನಿಯರೇ ಡೈಲಾಗ್ ರೈಟಿಂಗನ್ನು ಮಾಡಿದ್ದಾರೆ. ಆ ಫಿಲ್ಮಿಂದು ಪ್ರಿವ್ಯೂ ಶೋ ಇತ್ತು, ಸೊ ಅವರಿಗೆಲ್ಲ ಬರೋದಕ್ಕೆ ಹೇಳಿದರು, ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲ, ಹಾಗೆ ಅವ್ರ ಫ್ಯಾಮಿಲಿಗೆ ಕೂಡ. ಸೊ ಈಗ ನಾವು ಇಲ್ಲಿ ಲೂಲು ಮಾಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ರಾಜು ಅವರು ಬರೆದಿರುವಂಥ ಫಸ್ಟ್ ಫಿಲ್ಮ್ ಇದು. ಮತ್ತು ಈಗಾಗಲೇ ನಾನು ಅದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ, ಅಂದರೆ ಪ್ರಿವ್ಯೂ ಶೋ ಎಲ್ಲ ಹೇಗಿತ್ತು, ಯಾರ್ಯಾರೆಲ್ಲ ಬಂದಿದ್ರು ಹೇಳೋದನ್ನು ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಮತ್ತೇನಂದರೆ ಹಾಗೆ ನಾವು ಲೂಲು ಮಾಲೆಲ್ಲ ಓಡಾಡ್ಕೊಂಡು ಬಂದ್ವಿ. ನಾವು ಎಲ್ಲರೂ ಪ್ರಿವ್ಯೂ ಶೋದಲ್ಲಿ ಫಿಲ್ಮಿನ ಹೀರೋಯಿನ್ ಜೊತೆ ಅವ್ರ ಜೊತೆ ಎಲ್ಲ ಫೋಟೋ ಎಲ್ಲ ಹೊಡೆಸ್ಕೊಂಡು ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಮತ್ತು ಬೆಂಗಳೂರಲ್ಲಿ ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಅಂದರೆ ಮಾಲ್ ಆಫ್ ಏಷ್ಯಾ ಕೂಡ ಒಂದಿನ ಹೋಗಿದ್ವಿ. ಸೊ ಅದು ಮತ್ತು ಬೆಂಗಳೂರಿನ ಒಂದು ಬೆಸ್ಟ್ ವೆಜ್ ರೆಸ್ಟೋರೆಂಟು ಅದು ಯಾವುದು ಅಲ್ಲೆಲ್ಲ ಹೋಗಿದ್ವಿ. ಸೊ ಅದನ್ನು ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂತಲ್ಲೇ ಮಾಲ್ ಆಫ್ ಏಷ್ಯಾ ಕೂಡ ಹೇಗಿದೆ ಹೇಳೋದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.